ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕಳೆದ 2-3 ದಿನಗಳಿಂದ ಮಾಧ್ಯಮದಲ್ಲಿ ಬರ್ತಾ ಇರೋದು ಒಂದೇ ಸುದ್ದಿ. ಅದು ಚಿತ್ರನಟ ದರ್ಶನ್ ಮತ್ತು ಚಿತ್ರ ನಿರ್ಮಾಪಕ ಉಮಾಪತಿ ಅವರ ಸುತ್ತಮುತ್ತಲಿನ ಒಂದು ನಿಗೂಢ ಕತೆ. ಈ ಕತೆ ಯಾವುದೇ ಪತ್ತೇದಾರಿ ಕತೆಗೂ ಕಡಿಮೆ ಇಲ್ಲ. ಆದರೆ ಪತ್ತೇದಾರಿಕೆ ಮಾತ್ರ ನಡೆದಿಲ್ಲ. ಕಳೆದ 2-3 ದಿನ ನಮ್ಮ ತಲೆಯ ಒಳಗೆ ಹುಳ ಬಿಟ್ಟುಬಿಟ್ಟು ಕೊನೆಗೆ ಅಂತಿಮವಾಗಿ ಏನೂ ಇಲ್ಲದಂಥ ಒಂದು ಸ್ಥಿತಿ ನಿರ್ಮಾಣ. ಇದು ಒಂಥರ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನೋ ಹಾಗೆ. ಸಂಜೆ ಸುಖಾಂತ್ಯ ಆಯ್ತಂತೆ. 3 ದಿನಗಳಿಂದ ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲಿ ಅದೇ ಸುದ್ದಿ. ದರ್ಶನ್ಗೆ 25 ಕೋಟಿ ರೂಪಾಯಿ ವಂಚನೆಯನ್ನು ಒಬ್ಬ ಮಹಿಳೆ ಮಾಡೋದಕ್ಕೆ ಹೊರಟಿದ್ದರು ಅನ್ನೋದು. ಸೊ ಇದರ ಸುತ್ತಮುತ್ತಲು ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ. ನಿರ್ಮಾಪಕ ಉಮಾಪತಿ ಇದನ್ನು ಮಾಡಿಸಿದ್ರು ಅಂತ ಒಂದು ಕಡೆ, ಇನ್ನೊಂದು ಕಡೆ ಉಳಿದ ಒಂದು 2-3 ಹೆಸರುಗಳು, ಅವರೆಲ್ಲ ಕೂಡ ದರ್ಶನ್ ಅವರ ಸುತ್ತಮುತ್ತ ಇರುವವರು. ದರ್ಶನ್ ತಾವು ಚಿತ್ರ ನಾಯಕರಂತೆ ವಿರಾವೇಶದಿಂದ ಮಾತಾಡಿದ್ರು. ನಾನು ಬಿಡಲ್ಲ, ಇವನು ತಲೆ ತೆಗಿತೀನಿ ಇದು ಹಿಂದಿದ್ದವ್ರದ್ದು ಅಂತ ಅಂದರು. ಇವತ್ತು ಸಂಜೆ ಹೊತ್ತಿಗೆ ಮಾಧ್ಯಮಗಳು ಹೇಳಿದಂತೆ ಇದು ಸುಖಾಂತ್ಯ ಆಗಿತ್ತು. ಅಂದರೆ ಪರಸ್ಪರ ಉಮಾಪತಿ ಮತ್ತು ಇವರು ದರ್ಶನ್ ಅವರು ಒಂದು ಒಪ್ಪಂದಕ್ಕೆ ಬಂದಿದ್ದರು. ಏನು ಒಪ್ಪಂದ ಗೊತ್ತಿಲ್ಲ. ಸಂಜೆ ಹೊತ್ತಿಗೆ ಅನೌನ್ಸ್ ಮಾಡಿದ್ರು, ನಾವು ಈ ಬಗ್ಗೆ ಇನ್ನೂ ಮಾತನಾಡಿಲ್ಲ ಅಂತ. ಅಂದರೆ ನಿಮಗೆ ಬೇಕಾದಾಗ ನೀವು ಮಾತನಾಡ್ತೀರಿ, ಬೇಡದಿದ್ದರೆ ಸುಮ್ಮನೆ ಇರ್ತೀರಿ, ನಮ್ಮ ತಲೆ ಒಳಗಡೆ ಹುಳ ಬಿಡ್ತೀರಿ, ಅಭಿಮಾನಿಗಳನ್ನು ಎಲ್ಲರನ್ನೂ ಕೂಡ ಒಂಥರ ಉದ್ರಿಕ್ತ ಸ್ಥಿತಿಗೆ ತಗೊಂಡೋಗ್ತೀರಿ, ನಂತರ ಹೊರಟೋಗ್ತೀರಿ. ಮಧ್ಯ ಚಿತ್ರನಟರು ನೀವು ನಾಯಕರಂತೆ, ಬದುಕಿನಲ್ಲೂ ನೀವು ನಾಯಕರು ಅನ್ನೋರಂತೆ ಹೇಳಿಕೆ ನೀಡ್ತೀರಿ. ಮಾಧ್ಯಮಗಳು ಬೆಳಗಿಂದ ಸಂಜೆವರೆಗೆ ಈ ಜಗತ್ತಿನಲ್ಲಿ, ವಿಶ್ವದಲ್ಲಿ ಏನೂ ನಡೆದೇ ಇಲ್ಲ. ನಡೆದಿರೋದು ಒಂದೇ, ದರ್ಶನ್ ಉಮಾಪತಿ 25 ಕೋಟಿ ವಂಚನೆ ಅರುಣಾ ಕುಮಾರಿ ಅಂತ. ಹೀಗೆ ಇಡೀ 3 ದಿನಗಳ ಕಾಲ ನಡೀತಲ್ಲ. ಹಾಗಿದ್ದರೆ ನಡೆದಿದ್ದೇನು? ದರ್ಶನ್ ಹೇಳ್ತಾರೆ, ನನಗೆ 1000 ಕೋಟಿ ಇದೆ, 25 ಕೋಟಿ, ದರ್ಶನ್ ಅಲ್ಲ, ಉಮಾಪತಿ ಅವರು ರಾಬರ್ಟ್ ಸಿನಿಮಾದ ಅವರು ಪ್ರೊಡ್ಯೂಸರ್ ಅಂತೆ. 25 ಕೋಟಿ ಯಾವ ಲೆಕ್ಕ ಅಂತಾರೆ. ಅದರ ಜೊತೆಗೆ ಅವರ ನಡುವೆ ಅರುಣಾ ಕುಮಾರಿ ಮತ್ತು ಉಳಿದವರ ನಡುವೆ ನಡೆದಂತಹ ವಾಟ್ಸಪ್ ಸಂದೇಶಗಳು, ಅದು ಇದು ಎಲ್ಲ ಬರುತ್ತೆ. ಇಲ್ಲಿ ಒಂದು ಕುತೂಹಲಕರ ಪ್ರಶ್ನೆ ಇದೆ. ಈ ಅರುಣಾ ಕುಮಾರಿ ಅನ್ನುವ ಹೆಣ್ಣು ಮಗಳು, ಅವಳು ಹೇಗೆ ದರ್ಶನ್ ಅವರು, ಅವ್ರು ಹೇಳ್ತಾರೆ ದರ್ಶನ್ ಅವರ ಫಾರ್ಮ್ ಹೌಸ್ಗೆ 1-2 ಬಾರಿಗಿಂತ ಜಾಸ್ತಿ ಹೋಗಿದ್ದೀನಿ ನಾನು ಅಂತ. ಅಲ್ಲಿ ಬಿಟ್ಟವ್ರು ಯಾರು? ದರ್ಶನ್ ಅವರ ಹತ್ತಿರ ಹೋಗುವಂತೆ ಮಾಡಿದವ್ರು ಯಾರು? ಒಬ್ಬ ಚಿತ್ರನಟರ ಫಾರ್ಮ್ ಹೌಸ್ಗೆ ಈಸಿಯಾಗಿ ನೀವು ಸಾಮಾನ್ಯ ಜನ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇನ್ನೇನೋ ಉದ್ದೇಶ ಇದ್ದರೆ ಮಾತ್ರ ತಾನೇ. ಈ ಪ್ರಕರಣ ಎಂಥ ಇದಾಗಿದೆ ಅಂದರೆ, ಆ ಹೆಣ್ಣು ಮಗಳು ಒಂದು ಕಡೆ ಉಮಾಪತಿಯವ್ರ ಮೇಲೆ ಆರೋಪ ಮಾಡ್ತಾಳೆ, ಉಮಾಪತಿ ಇದನ್ನು ಮಾಡಿಸಿದರು ಅಂತ. ಈ ಆರೋಪ ಬಂದ ಮೇಲೆ ನಾಯಕ ನಟರು ಮತ್ತು ನಿರ್ಮಾಪಕರು ಪರಸ್ಪರ ಒಬ್ಬರನ್ನೊಬ್ಬರು ಶ್ಲಾಘಿಸ್ತಾ, ಒಬ್ಬರ ಬೆನ್ನನ್ನು ಒಬ್ಬರು ತಟ್ಟುತ್ತಾ ಹೋಗಿ ಎಲ್ಲೋ ಗುಪ್ತವಾಗಿ ಮಾತುಕತೆ ನಡೆಸ್ಬಿಡ್ತಾರೆ. ಬಂದ ಮೇಲೆ ಇದೆಲ್ಲ ಮುಗೀತು ಅಂತ. ಇದು ಮುಗಿಯಕೂಡದು ಅಂತ. ಒಂದೊಮ್ಮೆ ಅವರು ಸುಮ್ಮನಾದರೂ ಕೂಡ ಪೊಲೀಸರು ಸೋಮೋಟೋ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಲೇಬೇಕು. ಇದರ ಹಿಂದಿರುವವರು ಯಾರು, ಏನಿದ್ರ ಕತೆ, ನಿಜವಾಗಿ ಇದು ವಂಚನೆಯ ಪ್ರಕರಣವಾ ಅಥವಾ ಇದಕ್ಕೆ ಬೇರೆ ಆಯಾಮಗಳಿವೆಯಾ? ಅರುಣಾ ಕುಮಾರಿ ಮತ್ತು ದರ್ಶನ್ ಸುತ್ತಮುತ್ತಲ ಇರುವವರ ನಡುವಿನ ಸಂಬಂಧಗಳೇನು, ಆ ಸಂಬಂಧದ ವ್ಯಾಪ್ತಿ ಏನು, ಆ ವ್ಯಾಪ್ತಿ ಯಾವ ರೀತಿ ಸಂಬಂಧ, ಅದು ಅವ್ರ ನಡುವೆ ಇರುವ ವ್ಯಾಕರಣ ಹೇಗಿದೆಯಪ್ಪ, ಇದೆಲ್ಲವೂ ಬದಲಾಗಬೇಕು. ಯಾಕಂದರೆ ಸಾರ್ವಜನಿಕರ ಸಮಯವನ್ನು 3 ದಿನಗಳ ಕಾಲ ಮಾಧ್ಯಮ ಹಾಳು ಮಾಡೋದು, ಬೇರೆ ವಿಶ್ವದ ಬೇರೆ ಇಲ್ಲದಿದ್ದ. ಆದ್ದರಿಂದ ಇದಕ್ಕೊಂದು ರಿಸ್ಪಾನ್ಸಿಬಿಲಿಟಿಯ ಪ್ರಶ್ನೆ ಬರುತ್ತೆ, ಜವಾಬ್ದಾರಿಯ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ನೀಡಲೇಬೇಕು. ಆದ್ದರಿಂದ ಅವ್ರಿಗೆ ಬೇಕು ಅಂದಾಗ ಪ್ರಕರಣದ ಬಗ್ಗೆ ಮಾತನಾಡೋದು, ಬೇಡ ಅಂದಾಗ ಇಲ್ಲ ನಮ್ಮ ನಡುವೆ ನಾವು ಚೆನ್ನಾಗಿದ್ದೀವಿ ಅನ್ನೋದನ್ನು ಇದು ಜನರಿಗೆ ಮಾಡುವಂಥ ಒಂದು ಮೋಸ ಅಂತಲೇ ನಾನು ನಂಬಿದವನು. ಜನರನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಲ್ಲ, ಮಾಡಿಕೊಡ್ದು ಅದನ್ನ. ನೀವೆಲ್ಲ ಅಭಿಮಾನಿ ದೇವರುಗಳು ಅಂತ ನಂಬಿದವರು ಜನ, ಸಾಮಾನ್ಯ ಜನ, ಅವ್ರಿಗೆ ಏನೇನೋ ಬಿಟ್ಬಿಟ್ಟು ನಂತರ ಅದ್ರ ಜೊತೆ ಆ ಪ್ರಕರಣ ಅಲ್ಲಿಗೆ ಮುಗಿಯಲ್ಲ. ಇವತ್ತು ಸಂಜೆ ಹೊತ್ತಿಗೆ ಅದಕ್ಕೆ ಇನ್ನೊಂದು ಟರ್ನ್ ಬರುತ್ತೆ. ಇನ್ನಿಬ್ಬರು ವ್ಯಕ್ತಿಗಳು ಇಲ್ಲಿ ಪ್ರವೇಶ ಮಾಡ್ತಾರೆ.
ಒಬ್ಬರು ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಬರುವುದಕ್ಕಿಂತ ಮೊದಲು ಅವರಂದರೆ ಸಂಜೆ 5 ಗಂಟೆ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು ಪ್ರೆಸ್ ಕ್ಲಬ್ನಲ್ಲಿ ಕರೀತಾರೆ. ಅದಕ್ಕೂ ಮೊದಲೇ ಚಾನಲ್ಗಳವ್ರು ಬರ್ತಾರೆ ಅಂತ ಗೊತ್ತಾಗಿ ಅವ್ರಿಗೆ ಫೋನ್ ಮಾಡಿ ಏನು ಅಂತಾರೆ, ಇನ್ನೊಂದು ವಂಚನೆ ಪ್ರಕರಣ ಅಂತಾರೆ. ಪ್ರೆಸ್ ಕ್ಲಬ್ಬಿಗೆ ಬರೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಎಂಟ್ರಿ ತಗೋತಾರೆ. ಅವರು ನಾಗವರ್ಧನ್ ಅಂತ, ಅವ್ರು ಬಿಸ್ನೆಸ್ ಮ್ಯಾನ್ ಅಂತೆ. ಅವ್ರು ಹೇಳ್ತಾರೆ, ತಮಗೆ 2016ರಲ್ಲೇ ಮೋಸ ಆಗಿತ್ತು, ಹೆಣ್ಣುಮಗಳಿಂದ ಬೇರೆಯವರಿಗೆ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಪ್ರಕರಣವನ್ನು ಬಹಿರಂಗ ಮಾಡ್ತೀವಿ ಅಂತಾರೆ. ಆದರೆ ಜೊತೆಗಿರುವ ದಾಖಲೆಗಳು ನಾನು ಬಿಡುಗಡೆ ಮಾಡಲ್ಲ, ಅದರೊಳಗಡೆ ಬೇರೆ ಬೇರೆ ದೊಡ್ಡ ಜನರ ಹೆಸರಿದೆ ಅಂತಾರೆ. ಅಲ್ಲ, ನೀವು ಆರೋಪ ಮಾಡೋದಿದ್ದರೆ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು. ದೊಡ್ಡ ಜನರ ಹೆಸರಿದೆ ಮುಚ್ಚಿ ಹೊತ್ಕೋತಾರೆ. ಯಾಕ್ರಿ ಬಂದುಬಿಟ್ಟು ಪ್ರೆಸ್ ಕ್ಲಬ್ನಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತೀರಪ್ಪ ನೀವು, ನಿಮಗೆ ಧೈರ್ಯ ಅಲ್ಲದಿದ್ದರೆ. ಅದ್ರ ಜೊತೆಗೆ 2016ರಲ್ಲಿ ಒಂದು ಸಲ ಪರಿಚಯ ಆಯಿತಂತೆ ಹೆಣ್ಣುಮಗಳು, ಅವಳ ಹೆಸರು ಕೂಡ ಬೇರೆ ಅಂತ ಅವಳು ಹೇಳ್ತಾಳೆ. ಅವಳ ಹೆಸರು ಅರುಣಕುಮಾರಿ ಅಲ್ಲ, ನಂದಿತಾ ಅಂತ ನಮಗೆ ಪರಿಚಯ ಮಾಡ್ಕೊಂಡಿದ್ಲು. ಏನು ಮಾಡಿದ್ಲು ಅವಳು ಪರಿಚಯ ಮಾಡ್ಕೊಂಡು ಹೇಳಿದಂತೆ, ನಾವು ತೆಲುಗುವನ್ನು ಒಂದು ದೊಡ್ಡ ಸಿನಿಮಾವನ್ನು ಕನ್ನಡದಲ್ಲಿ ಮಾಡ್ತೀವಿ, ನೀವೇ ಹೀರೋ ಅಂದ್ರಂತೆ. ಇವರು ಒಪ್ಕೊಂಡ್ರಂತೆ. ಸ್ವಲ್ಪ ದಿನ ಕಳೆದ ಮೇಲೆ ಇನ್ನೊಂದು ಭೂಮಿ ವ್ಯವಹಾರ ಕನ್ಸ್ಟ್ರಕ್ಷನ್ ಇದು ಅಂತ, ಅದು ಶ್ರೀ ಅವರ ಆಶ್ರಮದ ಹತ್ತಿರ ಒಂದು ಜಾಗ ಇದೆ, 15 ಕೋಟಿ ರೂಪಾಯಿ ಪ್ರಾಜೆಕ್ಟು ಅಂತ ಹೇಳಿದ್ರಂತೆ. ಸರಿ, ಆ ಪ್ರಾಜೆಕ್ಟ್ ನಿಮಗೆ ಕೊಡ್ತೀನಿ ಅಂತೇಳಿ ಕಾಸು ಕೇಳಿದ್ರು. ನಾನು 5-6 ಕೋಟಿ ಕೊಟ್ಟೆ ಅಂತ ಹೇಳ್ತಾರೆ. ಅದೂ ಅಲ್ಲ, ಆ ಹೆಣ್ಣುಮಗಳು ನೋಡಿ ಎಂಥ ಈ ಸಿನಿಮಾದ ಕತೆಗಿಂತ ದೊಡ್ಡದು ಕಂಡ್ರಿ. ಅವಳು ತನಗೆ ಜೀವ ಭಯ ಇದ್ರಂತೆ ಅಂದ್ಲಂತೆ. ಇವರು ತೆಗೆದುಕೊಂಡು ಹೋಗ್ಬಿಟ್ಟು 3 ತಿಂಗಳ ಕಾಲ ಯಾರೋ ಸ್ನೇಹಿತರ ಮನೆಯಲ್ಲಿ ಅವಳನ್ನು ಬಿಟ್ಟಿದ್ರಂತೆ. ಎಂಥ ಸಿನಿಮಾ ಅಲ್ವಾ, ಯಾವ ಸಿನಿಮಾ ಕತೆಗೋ ಕಮ್ಮಿ ಇಲ್ಲ. ಅಷ್ಟೊತ್ತಿಗೆ ಏನೇನೋ ಟರ್ನ್ಗಳು ತಗೊಂಡಂತೆ. ಆಯಿತಾ, 3 ತಿಂಗಳ ಕಾಲ ಅಲ್ಲೇ ಇದ್ಲಂತೆ. ಈ ಅವಧಿಯಲ್ಲಿ ಅವಳು ದುಡ್ಡು ಕಿತ್ಕೊಂಡ್ಲು, ಬಂಗಾರ ಕಿತ್ಕೊಂಡ್ಲು, ಇನ್ನೊಂದು ಅಂತ ಹೇಳ್ತಾರೆ. ಹಾಗಿದ್ರೆ ಪೊಲೀಸರಿಗೆ ದೂರು ಕೊಟ್ಟಿಲ್ವಾ ಅಂತ ಕೇಳಿದರೆ, ಹಾಂ, ಪೊಲೀಸರಿಗೆ ನಾವು 2016ರಲ್ಲಿ ದೂರು ಕೊಟ್ಟಿದ್ವಿ ಅಂತಾರೆ ಅವರು. 2016ರಲ್ಲಿ ಯಾರೋ ನಾಗವರ್ಧನ್ ಅಂತ, ನನಗೆ ಗೊತ್ತಿಲ್ಲ, ಅವ್ರ ನಟರ ಉದ್ಯಮಿ ಅಂತ ಹಾಕ್ತಾಯಿದ್ದಾರೆ ವಾಹಿನಿಗಳಲ್ಲಿ. 2016ರಿಂದ 2021 ಅಲ್ಲಿವರೆಗೆ ಆ ಪ್ರಕರಣ ಏನಾಯಿತು ಗೊತ್ತಿಲ್ಲ. ಅಲ್ಲಿವರೆಗೆ ಇವಳು ಫಾಲೋ ಮಾಡಿಲ್ಲ, ಅವ್ರು ನೋಡೇ ಇಲ್ವಂತೆ 2016 ಅಂತ. ಅದರ ಜೊತೆಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ಬಿಟ್ಟು ಇವರು ಬಂಗಾರವನ್ನು ಕೈಲಿದ್ದದ್ದು ಯಾವುದೋ ಅದಕ್ಕೂ ಏನೇನೋ ಕಥೆಗಳು, ಬಂಗಾರ ತಗೊಂಡ್ಲು, ದುಡ್ಡು ತಗೊಂಡ್ಲು ಅಂತ. ಏನು ಇವರೆಲ್ಲ ಹೋಗ್ಬಿಟ್ಟು ಸಾರ್ವಜನಿಕರ ಕಿವಿ ಮೇಲೆ ಹೂವು ಇಡೋದಲ್ಲ, ಇದನ್ನು ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಡೋದು ಅಂತ ಹುಟ್ಟ ಅಂಡರ್ ಎಸ್ಟಿಮೇಟ್ ಮಾಡೋದು. ಯಾವನಾದ್ರೂ ಕೈಲಿದ್ದು ಬಂಗಾರ ದುಡ್ಡು ಎತ್ಬಿಟ್ಟು ಒಬ್ಬಳು ಹೆಣ್ಮಗಳು ಸಿನಿಮಾ ಮಾಡೋದು ಕೊಟ್ಬಿಡ್ತಾನ್ರಿ. ಕೊಟ್ಟರೆ ಮೂರ್ಖ, ಅವನು ಅಯೋಗ್ಯ ಅಂತ ಅಲ್ವಾ? ಹಾಗಿದ್ದರೆ ಇವರು ಡಿಫೆಂಡ್ ಮಾಡ್ತಾ ಬಂದಂಥ ನಾಗೇಂದ್ರ ಪ್ರಸಾದ್ ಮತ್ತು ಅವರ ಸ್ನೇಹಿತರಾದ ನಾಗವರ್ಧನ್ ಅವರೆಲ್ಲ ಮೂರ್ಖರು. ಐ ಡೋಂಟ್ ಥಿಂಕ್ ಸೊ. ಅವ್ರು ಮೂರ್ಖರು ಅಲ್ಲ ಅಂತಾನೆ ನನ್ನ ನಂಬಿಕೆ. ಹಾಗಿದ್ರೆ ಯಾಕೆ ಮೂರ್ಖತನ ಮಾಡಿದ್ರು? ಹಾಗಿದ್ರೆ ಯಾಕೆ ಅವರು ಈ ಮಾತುಗಳನ್ನು ಹೇಳ್ತಿದ್ದಾರೆ? ಇದರ ಹಿಂದೆ ಏನಿದೆ? ಇದು ಸತ್ಯವಾ ಅಥವಾ ಸುಳ್ಳ? ಅದು ಪತ್ತೆ ಆಗೋದು. ಇಡೀ ಪ್ರಕರಣ ಏನಂದರೆ ಆ ಹೆಣ್ಣುಮಗಳ ಸುತ್ತಲೂ ಇರೋ ಪ್ರಕರಣ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ನಿಗೂಢ ಆಗ್ತಾ ಇದೆ. ಯಾಕೆಂದರೆ ಯಾವ ಮೂಮೆಂಟಿಗೆ ನೀವು ಯಾರು ಅವರ ತಲೆ ಬೇಕಾದ್ರೂ ತೆಗಿತೀನಿ ಅಂತ ಹೇಳಿದಂಥ ಎಂಥ ಸ್ಟಾರ್ ಅವ್ರು ಗೊತ್ತಿಲ್ಲ ನನಗದೆಲ್ಲ ವಿಶೇಷಗಳು ಗೊತ್ತಾಗಲ್ಲ. ಚಾನಲ್ ಕೊಡೋದು ದರ್ಶನ್ ಅವರು ಅಂಥದ್ದು ಕಾರಣ. ಅವರು ಇದ್ದಕ್ಕಿದ್ದಾಗ ನಾವು ಈ ಬಗ್ಗೆ ಮಾತನಾಡಲ್ಲ ಅನ್ನೋ ಸ್ಥಿತಿಗೆ ಬರೋದಕ್ಕೆ ಕಾರಣ ಏನು? ಅಂಥ ಒಂದು ಇದಕ್ಕೆ ಬಂದರೆ ಅದು ಸೋಲ, ಅಥವಾ ಇಡೀ ಪ್ರಕರಣ ಆರೋಪದಲ್ಲೆಲ್ಲೂ ತಪ್ಪಿದೆಯಾ, ಅಥವಾ ಇದ್ರ ಒಳಗಡೆ ಇರುವವರು ನಡೆಸಿದ ನಾಟಕನ? ಇಂಥ ಪ್ರಶ್ನೆಗಳು ಬರುತ್ತವೆ. ಹಾಗೆಯೇ ಇವರು 5-6 ವರ್ಷಗಳ ಕಾಲ ಸುಮ್ಮನಿದ್ಬಿಟ್ಟು ಈಗಲೇ ಎಂಟ್ರಿ ತಗೋಬಿಟ್ಟು ನಾಗೇಂದ್ರ ಪ್ರಸಾದ್ ಮತ್ತು ಅವರ ಸ್ನೇಹಿತ ನಾಗವರ್ಧನ್ ಅವರು ಪತ್ರಿಕಾಗೋಷ್ಠಿ ಕಬಿಟ್ಟು ನಮಗೂ ಮೋಸ ಆಗಿತ್ತು 5 ವರ್ಷದಿಂದ. 5 ವರ್ಷ ಏನು ರೀ ಕಡಲೆಕಾಯಿ ತಿಂತಿದ್ರಿ ರೀ ನೀವು ಕೂತ್ಕೊಬಿಟ್ಟು 5 ಇಯರ್ಸ್ 6 ಇಯರ್ಸು ಏನು ಮಾಡ್ತಿದ್ರಿ? ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ, ಫಾಲೋಅಪ್ ಮಾಡಿದ್ದೀರಾ ನೀವು? ಅದ್ರ ಜೊತೆ ನಿಮ್ಮ ಹತ್ರ ದಾಖಲೆ ಇದೆ, ಯಾಕೆ ಹಿಂಜರಿಕೆ ದೊಡ್ಡವ್ರ ಹೆಸರು ಇದೆ ಅಂತ. ಅವಳು ದೊಡ್ಡವ್ರ ಹೆಸರು ಬಳಕೊಂಡಿರ್ಬೋದು, ಹೇಳ್ತೀರಿ ನಿಮಗೇನು ಗಂಟು ಹೋಗೋದು ನಿಮಗೆ? ಅದನ್ನು ಯಾಕೆ ಮುಚ್ಚುಮರೆ ಮಾಡ್ತೀರಿ ನೀವು? ಅಥವಾ ದೊಡ್ಡವ್ರ ಹೆಸರು ಬಳಕೊಂಡು ಅವಳು ಮೋಸದ ಜಾಲ ಇದ್ದರೆ ಇಡೀ ಆ ಜಾಲದ ವ್ಯಾಪ್ತಿ ಗೊತ್ತಾಗ್ತಾ ಅಲ್ವಾ? ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ಹೇಳೋದು. ಪೊಲೀಸರು ಇದು ಸೋಮೋಟ ಕೇಸ್ ಆಗಿ ತಗೋಬೇಕು, ಇವರನ್ನು ಕರೆಸಬೇಕು, ಮತ್ತೆ ಪ್ರಕರಣವನ್ನು ಕ್ಲೋಸ್ ಮಾಡಿಕೂಡ್ದು, ತಕ್ಷಣ ಕರೆಸಬೇಕಾಗಿದೆ. ಈ 2 ಪ್ರಕರಣಗಳ ನಡುವೆ ಇರುವ ಸಂಬಂಧವನ್ನು ನೋಡಬೇಕು. ಇದಕ್ಕಿದ್ದಾಗೆ ಈ ನಾಗವರ್ಧನ್ ಮತ್ತು ಕಂಪ್ನಿ ಇವ್ರು ಹೋಗ್ಬಿಟ್ಟು ಉಮಾಪತಿಯವರನ್ನು ಹಾಗೂ ದರ್ಶನ್ ಅವರು ನೋಡಿದ್ರಂತೆ, ನಮಗೂ ಮೋಸ ಆಗಿದೆ ಅಂದ್ರಂತೆ. ಹೌದಾ ಅಂದ್ರಂತೆ. ಏನು ರೀ ಇದು? ಯಾವ ಸೀಮೆ ಅಡುಗೋಲಜ್ಜಿ ಕತೆ ಇಟ್ಕೊಬಿಟ್ಟು ಇದು ಒಂದು ಅಡುಗೋಲಜ್ಜಿ ಕತೆ ಅಂತ ನನಗೆ ಅನಿಸೋಕ್ಕೆ ಪ್ರಾರಂಭ ಆಗಿ. ಯಾಕಂದರೆ ಎಲ್ಲೋ
ಸುಳ್ಳಿದೆ ಅಂತ. ಯಾರು ಸುಳ್ಳು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ಎಲ್ಲಿ ಸುಳ್ಳಿದೆ ನನಗೆ ಗೊತ್ತಿಲ್ಲ, ಆದರೆ ಇಡೀ ಪ್ರಕರಣ ನೆರೇಟ್ ಆಗುವ ರೀತಿಯಲ್ಲಿ ಸುಳ್ಳಿದೆ ಅಂತ. ಒಂದು ಇನ್ಯಾವುದೋ ಕಾರಣಕ್ಕೆ ಅರುಣಕುಮಾರಿಯೋ ನಂದಿತನೋ ಬಲೆಗೆ ಇವರು ಬಿದ್ದಿರಬಹುದು ಅಂತ. ಹಾಗಿದ್ದರೆ ಅದನ್ನ ಒಪ್ಕೋಬೇಕು. ಅದು ಇಲ್ಲದಿದ್ದರೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ 25 ಕೋಟಿ ಸಾಲ, ಸೈನು, ಸಿಗ್ನೇಚರು, ಮತ್ತೊಂದು ಸಿನಿಮಾ ಸೇರಿಸ್ತೀರಿ ಅಂತ ಅಂದರು, ಓದ್ರಿ, ಸೋತ್ವಿ. ಐ ಡೋಂಟ್ ಬಿಲೀವ್ ದ್ಯಾಟ್. ನಮ್ಮ ಜನ ಎಲ್ಲ ಅಷ್ಟು ಮೂರ್ಖರಲ್ಲ. ಚಿತ್ರ ನಿರ್ಮಾಪಕ ಉಮಾಪತಿ ಆಗಲಿ, ಅವ್ರ ಸುತ್ತಮುತ್ತಲು ಇರುವವರೇ ಅವ್ರು ಮೂರ್ಖರು ಅಂತ ನಾನು ಅಂದ್ಕೊಂಡಿಲ್ಲ. ಹಾಗೆಯೇ ಈ 2ನೇ ಪ್ರಕರಣ ಏನು ಸಂಜೆ ಹೊತ್ತಿಗೆ ಬಂತಲ್ಲ, ಆ ವ್ಯಕ್ತಿ ಕೂಡ ನಾಗವರ್ಧನ್ ಬಿಸ್ನೆಸ್ ಮ್ಯಾನ್ ಅಂತ ಅವ್ರು ಅಷ್ಟು ಮೂರ್ಖರಾಗಿರ್ತಾರೆ. ಹಾಗಿದ್ರೆ ಅವರಿಗೆ ಬಂಗಾರ ಇನ್ನೊಂದು ಕೊಟ್ಟಿದ್ದರೆ ಅದಕ್ಕೆ ಬೇರೆ ಒಂದು ಕಾರಣ ಇರಬಹುದಲ್ವಾ? ಆ ಕಾರಣ ಯಾವುದು? ಅದನ್ನು ಉಮಾಪತಿ ಅವ್ರು ಹೇಳಬೇಕು. ಉಮಾಪತಿ ಅಲ್ಲ, ನಾಗವರ್ಧನ್ ಅವ್ರು ಹೇಳಬೇಕು, ನಾಗೇಂದ್ರ ಪ್ರಸಾದ್ ಹೇಳಬೇಕು. ನೀವು ಅರ್ಧ ಸತ್ಯ ಬರುತ್ತಂದು ಜನರ ಮುಂದೆ ಇಟ್ಬಿಟ್ಟು ಜನರ ತಲೆ ಕೆಡಿಸ್ಬಿಟ್ಟು ಅವ್ರು ಮೂರ್ಖನಾಗಿ ಮಾಡೋಕ್ಕಾಗಲ್ಲ. ಇಡೀ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳಬೇಕಾದ್ರೆ ನಿಮ್ಮ ಕರ್ತವ್ಯ. ಆದರೆ ನೀವು ಇಡೀ ಕಥೆಯಲ್ಲಿ ಇದೆಯಲ್ಲ, ಅದರಲ್ಲಿ ಬೇಕಾದ್ದನ್ನು ಆಯ್ಕೆ ಮಾಡಿ ಹೇಳ್ತಿದ್ದೀರಿ, ಕಥೆಯನ್ನು ಪೂರ್ಣ ನೆರೇಟ್ ಮಾಡ್ತಾ ಇಲ್ಲ. ನೀವು ಸ್ಟೋರಿ ಟೆಲ್ಲರ್ ಅಲ್ಲ ಅನಿಸುತ್ತೆ. ನಾಗೇಂದ್ರ ಪ್ರಸಾದ್ ಅವರು ಚಿತ್ರ ಸಾಹಿತಿ ಅಂತ ಹೇಳ್ತಾರೆ, ಗಿವಿ ಎಲ್ಲ ಇರಬೇಕು ಅವರು ಕೂಡ ಈ ಕಥೆಯಲ್ಲಿ ಕೆಲವೊಂದು ಹೆಕ್ಕಿ ಮಾತಾಡೋದು ಜನರ ಮುಂದೆ ಇಡ್ತಿದ್ದಾರೆ ಅಂತ ಅನಿಸುತ್ತೆ. ಅದು ಅಗತ್ಯ ಇಲ್ಲ. ನೀವು ಜನರ ಮುಂದೆ ಹೇಳಬೇಕಾದ್ದು ಏನು, ಇಡೀ ಈ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದನ್ನು ನೀವು ಹೇಳಬೇಕು. ಆದರೆ ಇಡೀ ಪ್ರಕರಣ ಒಂದು ನಿಗೂಢ ಪತ್ತೇದಾರಿ ಕಥೆಯಂತೆ ನನಗೆ ಕಾಣ್ತಾ ಇದೆ. ಇದನ್ನು ಮುಚ್ಚಿ ಹಾಕುವ ಯತ್ನ ನಡೀತಿದೆ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅನ್ನೋದಕ್ಕಿಂತ ಏನೋ ಈ ಪ್ರಕರಣ ಬಂದುಬಿಟ್ಟಿದೆ, ಇದು ಮುಚ್ಚಾಕೋಣ ಅನ್ನುವ ಯತ್ನವೇ ನಡೀತಾ ಇದ್ದಂಗೆ ಕಾಣುತ್ತೆ. ಹಾಗಂತ ಒಂದು ಯತ್ನ ನಡೀತಿದ್ರೆ ಅದರ ಹಿಂದೆ ಇರುವವರು ಯಾರು? ಇಡೀ ಈ ಕಥೆಯ ನಾಯಕರು ಯಾರು? ಖಳನಾಯಕರು ಯಾರು? ಸೈಡ್ ಆ್ಯಕ್ಟರ್ಸ್ಗಳು ಯಾರು? ಇದೆಲ್ಲ ಹೊರಗೆ ಬರಬೇಕಾಗಿದೆ. ಯಾಕೆಂದರೆ ಇದು ಈಗ ಸಾರ್ವಜನಿಕರ ಮುಂದೆ ಬಂದಿದೆ. ಇದು ಕೇವಲ 2, 3, 4 ಕಥೆಯಾಗಿ ನಿಂತಿಲ್ಲ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇನ್ಯಾರಿಗೋ ಮೋಸ ಮಾಡಿದ ಕಥೆಯಾಗಿ ನಿಂತಿಲ್ಲ. ಇದು ಹೈ ಪ್ರೊಫೈಲ್ ಕೇಸ್ ಅಂತ ನಮ್ಮಲ್ಲಿ ಅಂತಾನೆ. ಇದು ತುಂಬ ಹೈ ಪ್ರೊಫೈಲ್ ಕೇಸ್. ದರ್ಶನ್ ಅಂತ ಖ್ಯಾತ ನಟರು, ನಿರ್ಮಾಪಕರು, ರಾಬರ್ಟ್ ಸಿನಿಮಾದ ನಿರ್ಮಾಪಕ ಉಮಾಪತಿಯವರು ತಂಬರಿ ಸಾವಿರಾರು ಕೋಟಿ ಇದೆ ಅಂತ ಕ್ಲೇಮ್ ಮಾಡ್ಕೊಳ್ಳೋರು, ಇಂಥವ್ರು ಎಲ್ಲ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗ್ತಾರೆ. ಇನ್ನು 2ನೇ ಪ್ರಕರಣದಲ್ಲಿ ನಾಗೇಂದ್ರ ಪ್ರಸಾದ್ ಅವರಂಥ ಚಿತ್ರ ಸಾಹಿತಿ, ಇನ್ಯಾರೋ ಬಿಸ್ನೆಸ್ ಮ್ಯಾನ್ ಚಿತ್ರನಟನಾಗುವುದಕ್ಕೆ ಯತ್ನ ನಡೆಸ್ತಿರುವಂಥ ನಾಗವರ್ಧನ್ ಅಂತವರು. ಇಷ್ಟೇ ಅಲ್ಲ, ಇದರ ಹಿಂದೆ ಹಲವು ನಿಗೂಢತೆಗಳಿದೆ ಅಂತ ನನಗೆ ಅನಿಸುತ್ತೆ. ಇದಕ್ಕೆ ಬೇರೆ ಬೇರೆ ಆಯಾಮ. ಇದಕ್ಕಾಗಬೇಕಾದ್ದು ಅಂದರೆ ಪೊಲೀಸರು ಇವ್ರನ್ನೆಲ್ಲ ಕರೆದು ಕೂಡಿಸಿ ನಿಷ್ಪಕ್ಷಪಾತದಿಂದ ತನಿಖೆ ಮಾಡಬೇಕಾಗಿದೆ. ಇದು ಸರ್ಕಾರದ ಜವಾಬ್ದಾರಿ ಕೂಡ ಅಂತ ನಾನು ನಂಬಿದ್ದೇನೆ. ಇದನ್ನು ಹಾಗೆ ಬಿಡೋದಕ್ಕಾಗಲ್ಲ. ಯಾಕೆಂದರೆ ಭಾಳಷ್ಟು ಜನ ಇದರಲ್ಲಿ ಸುಳ್ಳು ಹೇಳ್ತಿದ್ದಾರೆ, ಭಾಳಷ್ಟು ಜನ ಸತ್ಯವನ್ನು ಮುಚ್ಚಿ ಹಾಕುವ ಯತ್ನ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ. ಸತ್ಯ ಹೊರಗೆ ಬರಲಿ, ಏನು ಅನ್ನೋದು ಗೊತ್ತಾಗಲಿ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಇದು ಸುದ್ದಿ ವಿಶ್ಲೇಷಣೆ. ಎಲ್ಲರಿಗೂ ನಮಸ್ಕಾರ.